ಕೆರೆ ನಿರ್ಮಿಸಿ ವೈಜ್ಞಾನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಮಿಶ್ರ ಬೆಳೆಗಳನ್ನು ಬೆಳೆದು ಯಶಸ್ಸನ್ನು ಕಂಡಿರುವ ತಾಲೂಕಿನ ಬೀಜಘಟ್ಟ ಗ್ರಾಮದ ಯುವ ರೈತ ಮಂಜುನಾಥ್ ಅವರ ಕೃಷಿ ಪ್ರೀತಿ ಕಾಯಕನಿಷ್ಠೆ ಅಪರಿಮಿತವಾದದ್ದು. ಪ್ರಗತಿಪರ ಕೃಷಿಕರ ಸಾಲಿನಲ್ಲಿ ಮಂಜುನಾಥ್ ಕೂಡ ಅಗ್ರಪಂಕ್ತಿ ಸಾಧಿಸಿದ್ದಾರೆ. ಗೊರೂರು ಹೇಮಾವತಿ ಜಲಾಶಯದ ಹಿನ್ನೀರು ದಂಡೆಯ ಮೇಲಿನ ತಮ್ಮ ಜಮೀನಿನಲ್ಲಿ ಮಿಶ್ರ ಬೆಳೆಗಳ ಬೆಳೆದು ಭೂತಾಯಿಯ ಒಡಲನ್ನು ಅಚ್ಚ ಹಸಿರಾಗಿಸಿದ್ದಾರೆ. ಕಣ್ಣು ಹಾಯಿಸಿದಷ್ಟು ಹಿನ್ನೀರಿನ ಸೊಬಗಿನಿಂದ ಕಂಗೊಳಿಸುತ್ತಿರುವ ಸುಂದರ ಪರಿಸರದ ನಡುವೆ ಇವರ ಕೃಷಿ ಜಮೀನು ಕೂಡ ಮನಸ್ಸಿಗೆ ಮುದ ನೀಡುವಂತಿದೆ. ಮಿಶ್ರ ಬೆಳೆಗಳ ಮೇಲೆ ಅಗಾಧ ಆಸಕ್ತಿ ಬೆಳೆಸಿಕೊಂಡು ಕೃಷಿ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿರುವ ಮಂಜುನಾಥ್ ಅವರ ಕಾಯಕ ಶ್ರಮ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಿದೆ. ತಮ್ಮ 10 ಎಕರೆ ಜಮೀನಿನಲ್ಲಿ 4 ಎಕರೆಯಲ್ಲಿ ಅಡಿಕೆ ತೋಟ, 6 ಎಕರೆಯಲ್ಲಿ 13 ಜಾತಿ ಹಲಸಿನ ಬೆಳೆ ಬೆಳೆದಿದ್ದು ಸುಮಾರು 250 ಮರಗಳಲ್ಲಿ ಸಮೃದ್ಧಿಯಾದ ಫಸಲು ಬಂದಿದೆ. ತೆಂಗು, ಅಗನಿ ಮರಗಳನ್ನು ಬೆಳೆಸಿದ್ದು ಸುತ್ತಲೂ ತ್ಯಾಗದ ಮರಗಳು, ವಿವಿಧ ಜಾತಿಯ ಕಾಡು ಮರಗಳು ತಲೆ ಎತ್ತಿದ್ದು ಮಂಜುನಾಥ್ ಅವರ ಪರಿಸರ ಪ್ರೀತಿಗೆ ಸಾಕ್ಷಿಯಾಗಿದೆ. ದ್ವಿತೀಯ ಪಿಯುಸಿವರೆಗೆ ಶಿಕ್ಷಣ ಪಡೆದಿರುವ ಮಂಜುನಾಥ್ ಅವರು ಬಾಲ್ಯದಿಂದಲೂ ಕೃಷಿಯಲ್ಲಿ ಆಸಕ್ತಿ ಬೆಳೆಸಿಕೊಂಡಿರುವುದು ಬೇಸಾಯದ ಬಗ್ಗೆ ಅಪಾರ ಪ್ರೀತಿಗೆ ಕಾರಣವಾಯಿತು ಎನ್ನುತ್ತಾರೆ. ಇವರ ಪತ್ನಿ ಕೂಡ ಕೃಷಿ ಕಾಯಕದಲ್ಲಿ ಕೈ ಜೋಡಿಸುತ್ತಾರೆ. ಯಾವುದೇ ವ್ಯಕ್ತಿ ನಿರಂತರವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇ ಆದಲ್ಲಿ ಕೃಷಿ ನಷ್ಟವಾಗುವಂತಹ ಕಸುಬಲ್ಲ ಎಂಬುದು ಅವರ ಅಚಲ ನಂಬಿಕೆ. ಕೃಷಿಕ ಒಂದೇ ಬೆಳೆಗೆ ಅಂಟಿಕೊಳ್ಳಬಾರದು. ಕೃಷಿಯಲ್ಲಿಯೂ ವಿವಿಧತೆಯನ್ನು ಕಾಪಾಡಿಕೊಂಡಾಗ ಕೃಷಿ ನಿರಂತರವಾಗುತ್ತದೆ ಹಾಗೂ ಲಾಭದಾಯಕವಾಗುತ್ತದೆ ಎಂಬುದು ಅವರ ಸ್ಪಷ್ಟ ನಂಬಿಕೆ. ಹೀಗಾಗಿ ಕೃಷಿಯಲ್ಲಿ ಯಾವುದೇ ಬೇಸರವಿಲ್ಲದೆ ನೆಲ ಕಂಡುಕೊಳ್ಳಲು ಸಾಧ್ಯವಾಗಿದೆ ಎನ್ನುತ್ತಾರೆ ಕಾಯಕ ಯೋಗಿ ಮಂಜುನಾಥ್. ಕೃಷಿಕನ ಹೊಲ ಗದ್ದೆಗಳು ಕೂಡ ಪ್ರಯೋಗಾಲಯವಿದ್ದಂತೆ ಇಲ್ಲಿ ನಿರಂತರವಾಗಿ ಚಟುವಟಿಕೆಗಳು ನಡೆಯುತ್ತಿರಬೇಕು ಎಂಬುದು ಅವರ ನಂಬಿಕೆ. ಇದಕ್ಕೆ ಪೂರಕವಾಗಿ ಆರಂಭದಿಂದಲೂ ಹೊಸ ಬೆಳೆಗಳನ್ನು ಮಂಜುನಾಥ್ ಅವರು ಸಾಗುವಳಿ ಮಾಡಿಕೊಂಡು ಬಂದಿದ್ದಾರೆ. ಇದೀಗ ಅಡಿಕೆ ಗಿಡಗಳ ನಡುವೆ ಕಾಫಿ ಗಿಡಗಳನ್ನು ನೆಡುವ ಇಚ್ಛಾಶಕ್ತಿ ಹೊಂದಿದ್ದು ಸಾಕಷ್ಟು ಮಲೆನಾಡಿನ ಬೆಳೆಗಳನ್ನು ಪ್ರಯೋಗಾತ್ಮಕವಾಗಿ ಬೀಜಘಟ್ಟದ ಬಯಲು ಸೀಮೆಯಲ್ಲಿ ಬೆಳೆದು ಯಶಸ್ವಿಯಾಗಿದ್ದಾರೆ. ಹೇಮಾವತಿ ಹಿನ್ನೀರಿನ ತಟದಲ್ಲಿ ಯಾವುದೇ ಇಲಾಖೆಯ ಅನುದಾನ ಪಡೆಯದೆ ಮಂಜುನಾಥ್ ತಮ್ಮ ಸ್ವಂತ ಪರಿಶ್ರಮದ ಮೂಲಕ ಬೇಸಿಗೆಯಲ್ಲಿ ನೀರಿನ ಅಭಾವ ನೀಗಿಸಿಕೊಳ್ಳುವ ಸಲುವಾಗಿ ಕೆರೆ ಕಟ್ಟಿ ಇತಿಹಾಸ ನಿರ್ಮಿಸಿದ್ದಾರೆ. ಹೇಮಾವತಿ ಹಿನ್ನೀರು ಕಡಿಮೆಯಾದರೂ ಕೆರೆಯ ಒಡಲು ಬರಿದಾಗುವುದಿಲ್ಲ. ಬೋರ್ವೆಲ್ಗಳು ಕೈಕೊಟ್ಟರೆ ಕೆರೆ ಮೂಲಕ ಬೆಳೆಗಳಿಗೆ ನೀರು ಹಾಯಿಸಿಕೊಳ್ಳಬಹುದು. ಬೆಳೆಗಷ್ಟೇ ಅಲ್ಲದೆ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕುಡಿಯುವ ನೀರಿನ ದಾಹ ನೀಗಿಸಿಕೊಳ್ಳಲು ಕೆರೆ ಕಟ್ಟಿರುವುದಾಗಿ ಮಂಜುನಾಥ್ ಹೇಳುತ್ತಾರೆ. ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಹಸಲು ಬೆಳೆ ಉತ್ತಮ ಆದಾಯ ತಂದುಕೊಡುತ್ತಿದೆ. ರೈತನಿಗೆ ನಿರಂತರ ಆದಾಯ ತಂದುಕೊಡುವ ಮೂಲಕ ನಿತ್ಯದ ಖರ್ಚು ವೆಚ್ಚ ಹಾಗೂ ಕೃಷಿ ಭೂಮಿಯ ನಿರ್ವಹಣೆಗೂ ಅನುಕೂಲ. ಪ್ರಯೋಗಾತ್ಮಕವಾಗಿ ಬೆಳೆ ಬೆಳೆಯುವುದರಿಂದ ಈಗ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ಅದರ ಪ್ರಮಾಣವನ್ನು ತಗ್ಗಿಸಿದ್ದೇನೆ. ಇದರಿಂದ ಅಪಾರ ಪ್ರಮಾಣದ ಲಾಭ ಮಾಡಿಕೊಳ್ಳಬಹುದು ಎಂಬುದು ಅವರ ನಂಬಿಕೆ. ಆದರೆ ಕಳೆದ ವರ್ಷ ಶುಂಠಿ ಬೆಳೆದು ಲಕ್ಷಾಂತರ ರೂಪಾಯಿ ನಷ್ಟವಾಯಿತು ಎನ್ನುತ್ತಾರೆ. ಬೆಳೆಗಳಿಗೆ ಅತಿಯಾದ ರಾಸಾಯನಿಕ ಬಳಕೆಯನ್ನು ತಗ್ಗಿಸಿದ್ದಾರೆ. ದನದ ಕೊಟ್ಟಿಗೆ ಗೊಬ್ಬರ ಹೆಚ್ಚು ಬಳಕೆ ಮಾಡ್ತಾರೆ. ಕೃಷಿ ಕ್ಷೇತ್ರವು ಸಾಕಷ್ಟು ಮಲಿನಗೊಂಡಿದ್ದು ಆಹಾರ ವಿಷವಾಗುತ್ತಿದೆ. ಕಡೆ ಪಕ್ಷ ಕೃಷಿಕ ತನ್ನ ಕುಟುಂಬಕ್ಕೆ ಅಗತ್ಯವಿರುವ ಆಹಾರ ಪದಾರ್ಥಗಳನ್ನು ತಾವೇ ಬೆಳೆದುಕೊಳ್ಳುವುದು ಸೂಕ್ತ ಎಂಬುದು ಅವರ ಅಭಿಪ್ರಾಯ. ಇದಕ್ಕಾಗಿ 10 ಕುಂಟೆ ಜಮೀನಿನಲ್ಲಿ ಆಹಾರಕ್ಕಾಗಿ ಭತ್ತ, ರಾಗಿ ಬೆಳೆದುಕೊಳ್ಳುತ್ತಾರೆ. ವೃಕ್ಷಾಧಾರಿತ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಒತ್ತು ನೀಡಿದ್ದಾರೆ. ನೂರಾರು ರೈತರು ಸಹಜ ಕೃಷಿಯತ್ತ ಮುಖ ಮಾಡಿ ಕೃಷಿ ಜೀವನವನ್ನು ಕೋಟ್ಯಾಂತರ ರೂಪಾಯಿಯನ್ನು ಸಂಪಾದನೆ ಮಾಡಿಕೊಳ್ಳುವ ಮಾರ್ಗದರ್ಶಿಯಾಗಿದ್ದಾರೆ ಕೃಷಿಕ ಮಂಜುನಾಥ್. ಊರು ಬೀಜಘಟ್ಟ. ನಾನು ಓದಿರೋದು ಸೆಕೆಂಡ್ ಇಯರ್ PUC. 10 ಎಕರೆ ಜಾಗ ಇದೆ. 4 ಎಕರೆಯಲ್ಲಿ ಅಡಿಕೆ ಹಾಕಿದ್ದೀನಿ. 6 ಎಕರೆಯಲ್ಲಿ ಹಲಸಿನ ಗಿಡ, ಮಾಗನಿ ಹಾಕಿದ್ದೀನಿ. ಸುತ್ತ ತ್ಯಾಗದ ಗಿಡ ಮತ್ತು ತೆಂಗು ಹಾಕಿದ್ದೀನಿ. ಮತ್ತು ನೀರಿನ ಅಭಾವ ಇರೋದ್ರಿಂದ ಅಲ್ಲೊಂದು ದೊಡ್ಡದೊಂದು ಕೆರೆ ಮಾಡಿದ್ದೀವಿ. ಆ ಕೆರೆಯಲ್ಲಿ ನೀರಿನ ಬಂದು ನಿಲ್ತದೆ. ಆ ನೀರಿನಲ್ಲಿ ತಗೊಂಬಿಟ್ಟು ನೀರಿನ ವ್ಯವಸ್ಥೆ ಇದೆ. ನೀರು ಖಾಲಿ ಆಗುತ್ತೆ ಅಂತ ಬಿಟ್ಟು ಬೋರಲ್ಲನ್ನಾರು ಆವಾಗಲಾರ ಕೈ ಕೊಟ್ಟಿರಲಿ ಅಂತ ಕೆರೆ ಮಾಡಿದ್ದೀವಿ. ನನ್ನ ಶ್ರಮದಲ್ಲಿ ಮಾಡಿರೋದು ಅದನ್ನು, ಕೆರೆನ. ಬೇರೆ ಯಾವುದು ಇದು ತಗೊಂಡು ಇದು ಮಾಡಿರೋದಲ್ಲ. ನಾನೇ ಸಾಕು. ಬೇಸಿಗೆ ಕಾಲದಲ್ಲೆಲ್ಲ ದನ ಕರ ನೀರೆಲ್ಲ ಕುಡ್ಕೋತವೆ. ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ಆಯ್ತವೆ. ನಮಗೂ ನೀರು ಅನುಕೂಲ ಐತೆ. ಈ ಸರಿ ಅಡಿಕೆ ಗಿಡ ಹಾಕಿ ಒಂದು ಸ್ವಲ್ಪ ಶುಂಠಿ ಹಾಕ್ತು. ಶುಂಠಿಲಿ ತುಂಬ ರೇಟ್ ಇಲ್ದಲೇ ಲಾಸ್ ಆಗೋಗ್ಬಿಡ್ತು ಈ ಸರಿಯ. ಈಗೇನೋ ಬೇರೆ ಬೆಳೆ ಮಾಡೋಣ ಅಂತ ಇದ್ದೀವಿ. ಇಲ್ಲೆಲ್ಲ ಹಣ್ಣಿನ ಗಿಡ ಇವು ಎಲ್ಲನೂ ಹಾಕಿದ್ದೀನಿ. ಈಗ ಈ ಹಲಸಿನ ಗಿಡದಲ್ಲೂ ಒಂದು 13 ಜಾತಿ ಹಲಸಿನ ಗಿಡ ಇದೆ. 13 ಜಾತಿ ಇದೆ. ಒಂದು 250 ಗಿಡಗಳಿದ್ದಾವೆ. ಮಾಗನಿ ಒಂದೂವರೆ ಸಾವಿರ ಮಾಗನಿ ಗಿಡ ಐತೆ. ಒಂದು ತ್ಯಾಗದ ಗಿಡ ಒಂದು 500 ಐತೆ.
ಒಂದು ಇನ್ನು ಬಾಕಿ ಎಲ್ಲ ಸಿಲ್ವರನೂ ಇದೆ, ಸಿಲ್ವರ್ ಗಿಡ ಇದು ಎಲ್ಲ ಇದೆ. ಒಂದು ನಮ್ಮ ಇದಕ್ಕಾಗಿ ಒಂದು 10 ಕುಂಟೆಲಿ ಒಂದು 20 ಚೀಲ ಅಷ್ಟು ಭತ್ತ ಬೆಳೆಯೋಕ್ಕೆ ಬೆಳ್ಕೊತೀವಿ. ಸ್ವಲ್ಪ ರಾಗಿನೂ ಬೆಳಿತೀವಿ ಅದರಲ್ಲಿ ಗಿಡದಲ್ಲಿ. ಕಾಫಿ ಹಾಕೋಣ ಅಂತಿದ್ದೀನಿ, ಅಡಿಕೆ ಗಿಡದೊಳಗೆ ಕಾಫಿ ಹಾಕಬೇಕು ಅಂತ ಇದು ಮಾಡಿ ಈಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಮತ್ತೆ ಒಂದು ಸ್ವಲ್ಪ ಬಾಳೆ ಹಾಕಬೇಕು ಅಂತಿದ್ದೀನಿ. ಹತ್ತು ಸುತ್ತ ಎಲ್ಲ ಪೈಪ್ ಲೈನ್ ವ್ಯವಸ್ಥೆ ಇದೆ, ಎಲ್ಲ ಸುತ್ತ ಪೈಪ್ ಲೈನ್ ವ್ಯವಸ್ಥೆ ಇದೆ. ಒಂದು 2-3 ಬೋರ್ ಐತೆ. ಈ ಬೋರು ಇಲ್ಲ ಅಂದರೆ ನಮಗೆ ಕೆರೆನೇ ಗಟ್ಟಿ. ಈ ಬೋರ್ ಅಕಸ್ಮಾತಾಗಿ ಒಂದು ಟೈಮ್ ಒಂದು ಸರಿ 4-5 ಬೋರ್ ಕೊಡೋದು, ಒಂದು ಸರಿ ನೀರೇ ಬರೋಲ್ಲ. ಈಗ ಕೆರೆ ಅನುಕೂಲ ಇರಲಾಗಿ ನಮಗೆ ಬೆಳೆ ಬೆಳೆಯೋಕ್ಕೆ ಭಾಳ ಅನುಕೂಲ ಐತೆ. ವಿಶೇಷ ವರದಿ ಸಂತೋಷ್ ಗೌಡ, ಅರಕಲಗೂಡು.